ಅಹಿಂದ ಸಿದ್ದು ಆಪ್ತರಿಗೆ ಶಾಕ್ ಮೇಲೆ ಶಾಕ್. ಸಿದ್ದು ಆಡಳಿತದಲ್ಲೇ ಅಹಿಂದ ನಾಯಕರಿಗೆ ಅಪಮಾನ ಅಪಮಾನ ಅಪಮಾನ. ಅವತ್ತು ದಿನೇಶ್ ಅಮೀನ್ಮಟ್ಟು KN ರಾಜಣ್ಣನಿಗೆ ಮಹಾ ಅಪಮಾನವಾಗಿದೆ. ಈಗ ಕಾಂಗ್ರೆಸ್ ಯುವ ನಾಯಕ ನಿಖೇತ್ ರಾಜ್ ಮೌರ್ಯಗೂ ಕೂಡ ಅಪಮಾನವಾಗ್ತಾ ಇದೆ. ಸಿದ್ದು ಸರ್ಕಾರದಲ್ಲಿ ಇದೇನ್ ನಡೀತಾ ಇದೆ ಸಿದ್ದರಾಮಯ್ಯ ಅವರೇ? ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ಬೇಕಾಗಿರೋದು ನೀವೇ. ಅಹಿಂದ ಸಿದ್ದು ಆಪ್ತರಿಗೆ ಶಾಕ್ ಮೇಲೆ ಶಾಕ್. ಸಿದ್ದು ಆಡಳಿತದಲ್ಲೇ ಅಹಿಂದ ನಾಯಕರಿಗೆ ಅಪಮಾನ ಅಪಮಾನ ಅಪಮಾನ. ಅವತ್ತು ದಿನೇಶ್ ಅಮೀನ್ಮಟ್ಟು KN ರಾಜಣ್ಣನಿಗೆ ಮಹಾ ಅಪಮಾನ. ಈಗ ಕಾಂಗ್ರೆಸ್ ಯುವ ನಾಯಕ ನಿಖೇತ್ ರಾಜ್ ಮೌರ್ಯಗೆ ಅಪಮಾನ. BMTC ಅಧ್ಯಕ್ಷ ಸ್ಥಾನ ಕೊಟ್ಟು ಕಿತ್ತುಕೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ನಿಖೇತ್ ರಾಜ್ ಮೌರ್ಯಗೆ ಅಧ್ಯಕ್ಷಗಿರಿ ಬದಲು ಉಪಾಧ್ಯಕ್ಷ ಪಟ್ಟ. ಇದು ಯಾವ ತರಹದ ರಾಜಕೀಯ ಮಾರ್ರೆ? ಆಕ್ರೋಶ ಸ್ಫೋಟವಾಗ್ತಾ ಇದೆ. ಈ ರೀತಿಯ ಅವಮಾನಕ್ಕೆ ತುತ್ತಾಗ್ಲಿಕ್ಕೆ ನಿಖೇತ್ ಆಗಲಿ ಮಟ್ಟು ಆಗಲಿ ಏನು ಮಾಡಿದ್ರು? ಬಿಜೆಪಿಯಿಂದ ಅಕ್ಷರಶಃ ಬೆದರಿಕೆ ಎದುರಿಸುವವರಿಗೆ ಈ ರೀತಿಯಾದ ಶಿಕ್ಷೆನ ಅನ್ನುವಂಥದ್ದು. ಎಸ್, ಬಹುಶಃ ನಿಖೇತ್ ದಿನೇಶ್ರಿಗೆ ಅಧಿಕಾರ ಕೊಡೋದಿದ್ರೂ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇರಲಿಲ್ಲ. ಆದ್ರೆ ಅಧಿಕಾರವನ್ನ ಕೊಟ್ಟು ಕಿತ್ಕೊಳ್ತಾ ಇದ್ದೀರಲ್ಲ, ಈ ಕಚಡ ಕೆಲಸ ಮಾಡಿದವರು ಅಕ್ಷಮ್ಯ ಅಪರಾಧ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ನಿಂದಾನೇ ಈ ಒಂದು ಆಕ್ರೋಶ ಸ್ಫೋಟವಾಗ್ತಾ ಇದೆ. ಎಸ್ ವೀಕ್ಷಕರೇ, ಏನಾಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ? ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಒಂದ್ ಕಡೆಗೆ ಅಧಿಕಾರ ಹಂಚಿಕೆಯಲ್ಲಿ ಎಡುತ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಮೀನ್ಮಟ್ಟು ಅವರು ಕೂಡ ಅವರ ಹೆಸರನ್ನ ಸೇರ್ಪಡೆ ಮಾಡಲಾಗಿತ್ತು ಪರಿಷತ್ಗೆ. ಅದಾದ ನಂತರ ಅವ್ರೇನು ನಾನು ಹೋಗೇ ಬಿಟ್ಟೆ ಅನ್ನೋಷ್ಟೊತ್ತಿಗೆ, ಅಂದ್ರೆ ನಾನು ಇನ್ನು ಪರಿಷತ್ಗೆ ಹೋಗ್ತೇನೆ ಅನ್ನೋಷ್ಟೊತ್ತಿಗೆ ಅವರ ಹೆಸರನ್ನ ಅಲ್ಲಿಂದ ತೆಗೆಯಲಾಯಿತು. ಇನ್ನು KN ರಾಜಣ್ಣ ಅವರ ವಿಚಾರವಾಗಿ ನಾನು ನೀವು ಏನು ಮಾತಾಡೋ ಅವಶ್ಯಕತೆ ಇಲ್ಲ. KN ರಾಜಣ್ಣ ಅವರನ್ನ ಸಚಿವ ಸಂಪುಟ ಸ್ಥಾನದಿಂದ ತೆಗಿಬೇಕಾದ್ರೆ ಸಾಕಷ್ಟು ನೋವನ್ನು ಅನುಭವಿಸಿದ್ರು CM ಸಿದ್ದರಾಮಯ್ಯ ಕೈಯಲ್ಲಿ ಏನೂ ಇರಲಿಲ್ಲ. ವೇಣುಗೋಪಾಲ್ ಅವರು ಹೇಳಿದ ಹಾಗೆ ಕೇಳಬೇಕಾಗಿತ್ತು. ಹೈಕಮಾಂಡ್ ಏನಿದೆ, ಹೈಕಮಾಂಡ್ ಏನ್ ಹೇಳುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಕಾಗಿತ್ತು. ಈಗ ನಿಖೇತ್ ರಾಜ್ ಮೌರ್ಯ ಅವರಿಗೆ ಇಷ್ಟೇ ಒಂದು 3 ರಿಂದ 4 ದಿನ ಅನ್ಸುತ್ತೆ ವೀಕ್ಷಕರೇ, 3 ರಿಂದ 4 ದಿನದ ಆಚೆಗೆ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗಿತ್ತು, BMTC ಅಧ್ಯಕ್ಷ ಸ್ಥಾನ. ಅದರದ್ದು ಏನಾಯ್ತು ಗೊತ್ತಿಲ್ಲ. ಅದಾದ ನಂತರ ಆರಾಧ್ಯ ಅವರಿಗೆ ಕೊಟ್ಬಿಡ್ತಾರೆ ಆ ಒಂದು ಸ್ಥಾನವನ್ನ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಹಿಂದ ನಾಯಕರಿಗೆ ಯಾಕೆ ಹೀಗಾಗ್ತಾ ಇದೆ? ಸಿದ್ದರಾಮಯ್ಯ ಅಂತಂದ್ರೆ ಅಹಿಂದ್ ಅಂತ ಹೇಳಿ ಎಲ್ರಿಗೂ ಗೊತ್ತು, ನಂಗೂ ಗೊತ್ತು, ನಿಮ್ಗೂ ಗೊತ್ತು. ಸಿದ್ದರಾಮಯ್ಯ ಅವರ ಜೊತೆಗೆ ನಿಂತ್ಕೊಂಡಿದ್ದವರು ಅಹಿಂದರು. ಈಗ ಸಿದ್ದರಾಮಯ್ಯ ಸರ್ಕಾರ ಅಹಿಂದರಿಗೆ ಈ ರೀತಿ ಅವಮಾನ ಮಾಡ್ತಾ ಇರೋದು ಯಾಕೆ? ಈ ಒಂದು ಪ್ರಶ್ನೆ ಸಾಕಷ್ಟು ಹುಟ್ಟುಕೊಳ್ತಾ ಇದೆ. ಸಿದ್ದರಾಮಯ್ಯ ಅವ್ರ ಕೈಯಲ್ಲಿ ಏನೂ ಇಲ್ವಾ? ಏನೂ ನಡೀತಾ ಇಲ್ವಾ? ಸಿದ್ದು ಸರ್ಕಾರದಲ್ಲಿ ಬೇರೆ ಯಾರೋ ಆಟ ಆಡಿಸ್ತಾ ಇದ್ದಾರೆ, ಸಿದ್ದರಾಮಯ್ಯ ಆಟ ಆಡ್ತಿದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಪಕ್ಷದ ಮೇಲಿನ ಹಿಡಿತ ಕಳೆದುಕೊಳ್ತಾ ಇದ್ದಾರಾ CM ಸಿದ್ದು? ಸಿದ್ದರಾಮಯ್ಯ ಆಪ್ತರಿಗೆ ಮೇಲಿಂದ ಮೇಲೆ ಮುಜುಗರ.
ಪಕ್ಷದ ಮೇಲಿನ ಹಿಡಿತ ಕಳೆದುಕೊಳ್ತಾ ಇದ್ದಾರಾ ಸಿಎಂ ಸಿದ್ದು ಆಪ್ತರಿಗೆ ಮೇಲಿಂದ ಮೇಲೆ ಮುಜುಗರ. ಸಿದ್ದು ಆಪ್ತರಿಗೆ ಅವಮಾನ ಮಾಡ್ತಿರೋದು ಯಾರು? ಇದು ಸಿದ್ದು ವಿರೋಧಿ ಪಾಳೆಯರ ರಾಜಕೀಯ ಅಷ್ಟೇ ಅಲ್ಲ, ಇದಕ್ಕೆ ಸಿದ್ದು ಸುತ್ತ ಇರುವ ಜನರು ಕೂಡ ಕಾರಣ ಅಂತ ಹೇಳಿ ಗುಸುಗುಸು ನಡೀತಾ ಇರುವಂತದ್ದು. ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನದ ಗುಸುಗುಸು ಹೆಚ್ಚಳವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕ್ಷೋಭೆ ಹೆಚ್ಚಿಸಿದಂತಹ ನಿಗಮದ ಮಂಡಳಿ ಆಕ್ರೋಶ. ವೀಕ್ಷಕರೇ, ನಾಡಿನ ಹಿರಿಯ ಪತ್ರಕರ್ತರಾಗಿರುವಂತಹ ಶ್ರೀ ದಿನೇಶ್ ಅಮೀನ್ ಮಟ್ಟು ಅವರ ಹೆಸರನ್ನ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ನಾಮಕರಣ ಮಾಡಿ ಎಲ್ಲೆಡೆ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ ನಂತರ ಹಠಾತ್ತಾಗಿ ಮಾಯ ಮಾಡಲಾಗಿತ್ತು. ನಿಕೇತ್ ರಾಜ್ ಪಾಪ ಇಂದು ಖುಷಿಯಾಗಿ ಬಿಎಂಟಿಸಿ ಅಧ್ಯಕ್ಷನಾದೆ ಅಂತ ಹೇಳಿ ಅಧಿಕಾರವನ್ನ ಸ್ವೀಕಾರ ಮಾಡಿ ಒಂದು ತುಂಡು ಸ್ವೀಟ್ ಬಾಯಲ್ಲಿ ಇಟ್ಟುಕೊಂಡಿದ್ದ ನಂತರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಲಾಯಿತು. ಇದು ಯಾವ ತರಹದ ರಾಜಕೀಯ ಅಂತ ಹೇಳಿ ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ. ಈ ರೀತಿಯ ಅವಮಾನ ಮಾಡಿದ್ದು ನಿಕೇತ್ ಆಗ್ಲಿ, ದಿನೇಶ್ ಅಮೀನ್ ಮಠ್ ಆಗಿರ್ಲಿ, ಏನು ಮಾಡಿದ್ರು ಅವರು? ಇವತ್ತು ಕಾಂಗ್ರೆಸ್ ಅಧಿಕಾರ ಹಿಡಿಯುವಾಗ ಭರ್ಜರಿ ಗಮ್ಮತ್ತು ಮಾಡಿದ್ರು ಅವರಿಬ್ರು. ಹಿಂದೆ ನಿಂತುಕೊಂಡು ಎಲ್ಲದಕ್ಕೂ ಕೂಡ ಸಾಥನ್ನ ಕೊಡ್ತಾ ಇದ್ರು. ನಾಜೂಕಯ್ಯರಂತೆ ಬದುಕು ಕಟ್ಕೊಳ್ತಾ ಇರುವಾಗ ಬಿಜೆಪಿ ಮತ್ತು ಅದರ ಅಂಗಸಂಸ್ಥೆಗಳಿಂದ ತೀವ್ರವಾಗಿ ಹಿಂಸೆಗೊಳಗಾದವರು ಟ್ರೋಲ್ಗಳಿಂದ ಕ್ರಿಂಜ್ ಎಮೋಜಿಗಳನ್ನ ಪಡ್ಕೊಳ್ತಾ ಇರೋರು, ಅಕ್ಷರಶಃ ಬೆದರಿಕೆ ಎದುರಿಸುವವರು. ಅಂದ್ರೆ ಅಷ್ಟು ನೋವುಗಳನ್ನ ಅವರು ಅನುಭವಿಸಿದ್ದಾರೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಟರಾಜ್ ಅವರು, ಕಾಂಗ್ರೆಸ್ನ ಮುಖಂಡರು, ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಸಿದ್ದು ಸರ್ಕಾರದಲ್ಲಿ ಏನಾಗ್ತಾ ಇದೆ ಸರ್? ಚೆನ್ನಾಗಿ ನಡೀತಾ ಇದೆ. ಜನಗಳು ಬಹಳ ಖುಷಿ ಇದ್ದಾರೆ. ಮಳೆ ಬೆಳೆ ಆಗಿದೆ. 5 ಗ್ಯಾರಂಟಿಗಳಿಂದ ಜನಗಳ ಜೀವನ ಗುಣಮಟ್ಟ ಚೆನ್ನಾಗಿದೆ. ಎಲ್ಲ ಸಂತೋಷದಿಂದ ಇದ್ದಾರೆ. ಕರ್ನಾಟಕಕ್ಕೆ ನಂಬರ್ 1 ಸರ್. ಹೌದು, ಅದೆಲ್ಲ ಗೊತ್ತಿದೆ. ಈಗೆಲ್ಲ ಚೆನ್ನಾಗಿ ನಡೀತಾ ಇದೆ. ಆದ್ರೆ ನಿಗಮ ಮಂಡಳಿಯ ಗೊಂದಲ ಇದೆಯಲ್ಲ, ಅದು ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಾಕ್ಸಿದೆ. ಇಲ್ಲ, ಅದು ಇಷ್ಟು ಗೊಂದಲ ಆಗಬಾರದಿತ್ತು ಅನ್ನೋದೊಂದು ಹೇಳ್ಬೋದು. ಒಂದು, ಯಾಕಂದ್ರೆ 2.5 ವರ್ಷಗಳಿಗಾಯ್ತು. ಕಾರ್ಯಕರ್ತರು ಬಹಳ ಕಾಯ್ತಾ ಇದ್ದಾರೆ. 1000 ಜನಕ್ಕೆ 2 ಭಾಗದ ಮಾಡಿ ಅವ್ರಿಗೆ ನಿಗಮ ಮಂಡಳಿ ನಿರ್ದೇಶಕರು ಸದಸ್ಯರು ಮಾಡ್ಬೋದಾಗಿತ್ತು. ಬಟ್ ನಾನಾ ಕಾರಣಗಳಿಂದ ಇವಾಗ ತೀರ್ಮಾನ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಈ ಮುಂದಿನ ವಾರದಲ್ಲಿ ಹಬ್ಬ ಮುಗಿದ ತಕ್ಷಣ 900,000 ಜನಕ್ಕೆ ಡೈರೆಕ್ಟ್ ನಿರ್ದೇಶಕರು ಮತ್ತೆ ಸದಸ್ಯರು ಮಾಡ್ತಾ ಇದ್ದಾರೆ. ಚೇರ್ಮನ್ಗಳು ಮಾಡೋದ್ರೊಳಗೆ ಸ್ವಲ್ಪ ಏರುಪೇರು ಆಗಿದೆ ಅಂತ ನನಗೆ ಭಾವನೆ ಆಗ್ತಾ ಇದೆ. ಯಾಕಂದ್ರೆ ನಾನು ಕೂಡ ಒಬ್ಬ ನಿರೀಕ್ಷೆ ಇಟ್ಕೊಂಡಂತವನು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ. ಬಟ್ ಅದರೊಳಗೆ ಕೆಲವರಿಗೆ ಏರುಪೇರು ಆಗಿರೋದು ಅಂತ ಅನಿಸ್ತಾ ಇದೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಕುಳಿತು ಚರ್ಚೆ ಮಾಡಿ ಸರಿ ಮಾಡ್ತಾರೆ ಅನ್ನೋ ಭಾವನೆ ಇದೆ. ಓಕೆ, ಅಲ್ಲ, ಬಾಲಮಂಡಳಿಯ ಉಪಾಧ್ಯಕ್ಷ ಸ್ಥಾನವನ್ನ ನೀವ್ ಯಾಕೆ ನಿರಾಕರಿಸಿದ್ರಿ? ಇಲ್ಲ ನೋಡಿ, ಈಗ ಬಾಲಭವನಕ್ಕೆ ಉಪಾಧ್ಯಕ್ಷ ಸ್ಥಾನ ಅನ್ನೋದು ಈಗ ನಾವು MLC ಪ್ರಯತ್ನ ಮಾಡ್ತಾ ಇದ್ವಿ. 2018, 2020, 21, 22 ನಮ್ಗೆ 5-6 ಬಾರಿ MLC ಸ್ಥಾನ ತಪ್ಪಿದೆ. MLC ಸ್ಥಾನ ಕೇಳಿ ಆಮೇಲೆ ನಿಗಮ ಮಂಡಳಿಗಳು ಕೂಡ ನಾವು ಇಡೀ ಸ್ಟೇಟ್ ನ 3 ಬಾರಿ 4 ಬಾರಿ ಸುತ್ತಿ ಸಂಘಟನೆ ಮಾಡಿ 1998 ಇಲ್ಲಿವರೆಗೂ ವಿವಿಧ ಹಂತಗಳಲ್ಲಿ ಸಂಘಟನೆ ಮಾಡಿ ಮುಖ್ಯ ವಕ್ತಾರನಾಗಿ ಕೆಲಸ ಮಾಡಿ ಆಮೇಲೆ ನಮ್ಗೆ ಒಂದು ಅವಕಾಶ ಕೊಡ್ಬೇಕಾದ್ರೆ ಒಂದು ಸರಿಯಾಗಿ ಹೊಂದಾಣಿಕೆ ಆಗುವಂತ ಅವಕಾಶ ಸಿಗ್ಬೇಕಾಗಿದ್ರೆ ಅದು ಆಗಿಲ್ಲ ಅಂತ ನನ್ಗೆ ಅನಿಸ್ತು. ಅದಕ್ಕಾಗಿ ಅದನ್ನ ನಿರಾಕರಣೆ ಮಾಡಿದೀನಿ ಉಪಾಧ್ಯಕ್ಷನ. ಈಗ ಒಳ್ಳೆ ಅವಕಾಶಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳು ಹೇಳಿದೀವಿ. ಮಾನ್ಯ ಸುರ್ಜೇವಾಲಾ ಅವರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಸೊ ಈ ವಾರದಲ್ಲಿ ಅದೆಲ್ಲ ತೀರ್ಮಾನ ಆಗಿ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಇಲ್ಲ, ಪಕ್ಷದಲ್ಲಿ ದುಡಿದವರಿಗೆ ಮಣೆ ಹಾಕ್ತಾ ಇಲ್ವಾ ಅಂತ? ಇಲ್ಲ, ಮಾಡ್ತಾರೆ ಅಂದ್ರೆ ಪಕ್ಷದಲ್ಲಿ ದುಡಿದವರು 1000 ಜನ, ತುಂಬಾ ಜನ ಜಾಸ್ತಿ. ನಮ್ಮಲ್ಲಿ ನಾಯಕರು ಜಾಸ್ತಿ, ಯುವ ನಾಯಕರು ಜಾಸ್ತಿ. ಎಲ್ಲರಿಗೂ ಹಿರಿಯರಿಗೆ ಕಿರಿಯರಿಗೆ ಎಲ್ಲ ಸೇರಿ ಮಾಡಿ ಕೊಡ್ಬೇಕಾಗತ್ತೆ. ಬಟ್ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ನಾನು ಕೂಡ 1998 NSY ಬಂದವನು. ಯುವ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್, KPCC ಮಟ್ಟದಲ್ಲಿ, ಆಮೇಲೆ ಬೇರೆ ರಾಜ್ಯಗಳಲ್ಲೂ ತೆಲಂಗಾಣ, ಕೇರಳ, ಆಂಧ್ರ ಪ್ರದೇಶ, ಗೋವಾದಲ್ಲಿ ಬಹಳ ಚುನಾವಣೆಗಳನ್ನ ಮಾಡಿದ್ದೀನಿ. ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾ ಚೇರ್ಮನ್ ಆಗಿದ್ದೆ, ಮೀಡಿಯಾ ಕೋಆರ್ಡಿನೇಟರ್, ಸೆಕ್ರೆಟರಿ, ಹಿಂಗೆಲ್ಲ ಆಗಿದ್ದೀನಿ. ಸೊ ಆ ನಿಟ್ಟಲ್ಲಿ ನನಗೆ ಒಂದು ಉತ್ತಮವಾದದ ಅವಕಾಶ ಬೇಕಿದೆ. ಆ ಅವಕಾಶ ಸಿಕ್ಕಿಲ್ಲ ಅನ್ನೋದೊಂದು ಅವಕಾಶವನ್ನ ಕೇಳಿದೀನಿ. ಮತ್ತೆ ಈಗ ನಮ್ಮ ಹಕ್ಕು ಪ್ರತಿಪಾದನೆ ಮಾಡೋ ತರ ಕೇಳಿದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕ ಸ್ಪಂದಿಸಿದ್ದಾರೆ, ಉಪಮುಖ್ಯಮಂತ್ರಿ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಬೇರೆ ಬೇರೆ ನಿಗಮಗಳಲ್ಲಿ ಸ್ವಲ್ಪ ಕೆಲವರಿಗೆ ಸೀನಿಯರು, ಜೂನಿಯರು ಅಂತ ಆಗಿದೆ. ಈಗ BMTC ನಲ್ಲಿ
ಮೊನ್ನೆ ಅಧ್ಯಕ್ಷರಾದರು, ಇವಾಗ ತಿರ್ಗ ನಿನ್ನೆ ಬದಲಾವಣೆ ಆಯ್ತು. ಆ ತರ ಕೆಲವು ಸಣ್ಣ ಪುಟ್ಟದಾಗಿದೆ. ಅದ್ ಬಿಟ್ರೆ ಅದು ಆಗ್ಬಾರ್ದಾಗಿತ್ತು. ಅದ್ ಬಿಟ್ರೆ ಜಾಸ್ತಿ ಗೊಂದಲ ಇಲ್ಲ, ಬಟ್ ತಡವಾಗಿ ಮಾಡ್ತಾ ಇದ್ದಾರೆ. ಅದ್ ಬಿಟ್ರೆ ಅಲ್ಲ ಸರ್, ನಿಖೇತ್ ರಾಜ್ ಮೌರ್ಯ ಅವರಿಗೆ ಅಧಿಕಾರವನ್ನ ಯಾಕೆ ಕೊಟ್ಟು ಕಿತ್ಕೊಂಡ್ರಿ ಅಂತ? ಇಲ್ಲ, ಅಲ್ಲಿ ಅಂದ್ರೆ ಅವ್ರ ಅಧ್ಯಕ್ಷರಾಗಿದ್ರು ಆತರ ಆಗ್ಬಾರ್ದಾಗಿತ್ತು. ಅವ್ರ ಅಧ್ಯಕ್ಷರಾಗಿದ್ರು, ಉಪಾಧ್ಯಕ್ಷರು ಬೇರೆಯವರಾಗಿದ್ರು. ಉಪಾಧ್ಯಕ್ಷರಾಗಿರೋರು ಬಹಳ ಅವ್ರಿಗಿಂತ ಹಿರಿಯರು ಅಂತ ಹೇಳಿ ಒಂದು ಚರ್ಚೆ ಮಾಡಿ ನಿಖೇತ್ ರಾಜ್ ಮೌರ್ಯ ಅವ್ರಿಗೂ ಮನವರಿಕೆ ಮಾಡಿಕೊಟ್ಟು ಅದನ್ನ ಮತ್ತೆ ಅದಲು ಬದಲು ಮಾಡಿದ್ದಾರೆ. ಅಧ್ಯಕ್ಷರಾಗಿದ್ದವರು ಉಪಾಧ್ಯಕ್ಷರು ಅಧ್ಯಕ್ಷ ಮಾಡಿದ್ದಾರೆ. ಅವರು ಉಪಾಧ್ಯಕ್ಷರಾಗಿ ಮುಂದುವರಿತಾರೆ ಅದರೊಳಗೆ. ಆ ರೀತಿ ಒಂದು ಸಣ್ಣ ಬದಲಾವಣೆ ಮುಂಚೆನೇ ಗಮನಿಸಬೇಕಾಗಿತ್ತು, ಆದ್ರೆ ಅದೊಂದು ಆಗಿದೆ. ಅದ್ ಬಿಟ್ರೆ ಮಿಕ್ಕಿದೇನು ಅಂತಹ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ, ತ್ವರಿತಗತಿನಲ್ಲಿ ನಡೀತಾ ಇದೆ. ಅಂದ್ರೆ ನಿಗಮ ಮಂಡಳಿದು ಯಾವ್ದು ಸಮಸ್ಯೆ ಇಲ್ಲ, ಇದೆರಡು ಬಿಟ್ರೆ ಅಂತ ನೀವು ಹೇಳ್ತಿದ್ದೀರಾ? ಅದೇ ಸ್ವಲ್ಪ ಎಲ್ಲರೂ ಆಕಾಂಕ್ಷಿಗಳು ಜಾಸ್ತಿ ನಮ್ಮಲ್ಲಿ. ಅಂದ್ರೆ ತುಂಬಾ ಜನ ಆಕಾಂಕ್ಷಿಗಳಿಗೆ ಸಿಕ್ಕಿಲ್ಲ ಅಂದಾಗ ಅವ್ರು ನಿರಾಸೆ ಆಗೇ ಆಗುತ್ತೆ, ಅದು ಬೇಸರ ಆಗೇ ಆಗುತ್ತೆ. ಆದ್ರೆ ಪಕ್ಷದಲ್ಲಿ ತೀರ್ಮಾನ ಮಾಡ್ಬೇಕಾದಾಗ ಅಧ್ಯಕ್ಷರು ಕೂಡ ಒಂದ್ಸಲಿ ಅವಕಾಶಗಳನ್ನ ಕೊಡ್ತಾರೆ, ಮುಂದಕ್ಕೂ ಕೆಲವರಿಗೆ ಅವಕಾಶಗಳು ಕೊಡ್ತಾರೆ. ಆ ರೀತಿ ಇದೆ. ನನಗೆ ಈ ಸದ್ಯಕ್ಕೆ ಅವಕಾಶ ತಪ್ಪಿದೆ. ಈ ವಾರದಲ್ಲಿ ನಮ್ಗೆ ಬೇರೆ ಅವಕಾಶಗಳನ್ನ ಮಾಡಿಕೊಡ್ತೀವಿ. ಇನ್ನು ನಿಗಮ ಮಂಡಳಿಗಳು ಬಾಕಿ ಇದಾವೆ, ಕೆಲವು ಅನೌನ್ಸ್ ಮಾಡೋಂಥದ್ದು ಒಂದು 4-5 ಬಾಕಿ ಇದಾವೆ. ಅದರೊಳಗೆ ಒಂದು ಉತ್ತಮವಾದ ಆಯ್ಕೆ ಮಾಡಿಕೊಡ್ತೀವಿ ಅಂತ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಇಬ್ರು ಹೇಳಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಅಂತಂದ್ರೆ ನಿಗಮ ಮಂಡಳಿಯಲ್ಲಿ ಏನೇ ಆದರೂ ಕೂಡ, ಒಂದಿಷ್ಟು ಬದಲಾವಣೆಗಳು ಏನೇ ಆದರೂ ಕೂಡ CM ಸಿದ್ದರಾಮಯ್ಯ ಅವರ ಒಂದು ಸಮಕ್ಷಮದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ಒಂದು ಎದುರುಗಡೆನೆ ಆಗತ್ತೆ ಅಂತ ಹೇಳಿ ನಟರಾಜ್ ಅವರು ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.